ವ್ಯಕ್ತಿ ಯಾರೇ ಆಗಿರಲಿ ನಿಷ್ಠೂರ ಪ್ರಶ್ನೆಗಳ ಮೂಲಕ ನೇರ ಉತ್ತರ ಪಡೆಯೋ ಟಾರ್ಗೆಟ್ಗೆ ಸ್ವಾಗತ. ನಾನು ಭಾವನಾ. ಇವತ್ತಿನ ನಮ್ಮ ಟಾರ್ಗೆಟ್ ಸಚಿವ ದಿನೇಶ್ ಗುಂಡೂರಾವ್. ದಿನೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಂಗೆಸ್ಟ್ ಮಿನಿಸ್ಟರ್ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ. ಸೊ ನಿಮ್ಮ ತಂದೆ ಮಾಜಿ ಮುಖ್ಯಮಂತ್ರಿಗಳು ಇವತ್ತಿದ್ದಿದ್ರೆ ಏನು ಹೇಳ್ತಾ ಇದ್ರು ನಿಮಗೆ? ನಾನು ಯಂಗೆಸ್ಟ್ ಏನಲ್ಲ, ಸಂತೋಷ್ ಲಾಡು, ಕೃಷ್ಣ ಬೈರೇಗೌಡರು ಅವರು ಇಬ್ಬರು ಇದ್ದಾರೆ. ಅಮಾಂಗ್ಸ್ ದೆಮ್ ಎಲ್ಲ ಯಂಗ್ ಲಾಟಲ್ಲಿ ನಾವೆಲ್ಲ ಇದ್ದೀವಿ. ಖಂಡಿತ ಬಹುಶಃ ಅವ್ರು ಇದ್ದಿದ್ದರೆ ನಾನು ರಾಜಕೀಯದಲ್ಲಿ ಇರ್ತಾ ಇದ್ನೋ ಇಲ್ವೋ. ಯಾಕಂದರೆ ರಾಜಕೀಯದಲ್ಲಿ ಮೊದಲೇ ಬರಬೇಕು ಅಂತ ಏನು ಅಷ್ಟೊಂದು ಆಸೆ ಇರಲಿಲ್ಲ. ಆದರೆ ಅಷ್ಟೊತ್ತಿಗೆ ನನಗೆ ಅವ್ರು ಇದ್ದಿದ್ದರೆ ಖಂಡಿತ ಖುಷಿ ಅಂತೂ ಆಗಿರೋದು, ಭಾಳ ಸಂತೋಷ ಆಗಿರೋದು. ತುಂಬ ಅದ್ಭುತವಾದಂತಹ ವ್ಯಕ್ತಿತ್ವ ಗುಂಡೂರಾವ್ ಅವ್ರದ್ದು. ಆದರೆ ಒಬ್ಬ ಒಳ್ಳೆ CM ಅನಿಸ್ಕೊಳ್ಳಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ತಪ್ಪು ಗ್ರಹಿಕೆಯಿಂದ ಅಪಪ್ರಚಾರಗಳು ಕೂಡ ಆಗಿದೆ. ಆದರೆ ಅನೇಕ ಒಳ್ಳೆ ಕಾರ್ಯಕ್ರಮಗಳು, ಕೆಲಸಗಳು ಅವ್ರ ಆಡಳಿತದಲ್ಲಿ ಮಾಡಿದರೆ ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದರು. ಇವತ್ತು ಕೂಡ ಜನ ಅವರ ಬಗ್ಗೆ ನೆನಪು ಮಾಡ್ಕೊಳ್ತಾರೆ, ಮಾತಾಡ್ತಾರೆ. ದಿನೇಶ್ ಗುಂಡೂರಾವ್ ಅವರ ಅಂದರೆ ಮಾಜಿ ಮುಖ್ಯಮಂತ್ರಿಗಳ ಮಗ ಅನ್ನೋ ಒಂದು ಕಂಫರ್ಟ್ ಝೋನ್ ಇದೆ. ಇಲ್ಲ, ನಾನು ರಾಜಕೀಯಕ್ಕೆ ಬಂದಿದ್ದು ಅವ್ರು ತೀರೋದ ಮೇಲೆ. ಮತ್ತು ಅವ್ರು ತೀರೋಗಿದ ತಕ್ಷಣ ನಾನೇನು ಚುನಾವಣೆ ಕಂಟೆಸ್ಟ್ ಮಾಡಲಿಲ್ಲ. ಸುಮಾರು 6 ವರ್ಷ 7 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದೆ, ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದೆ. ನೇರವಾಗಿ ನಾನು ಚುನಾವಣೆಗೆ ಬರಲಿಲ್ಲ. ಪಕ್ಷದ ಕೆಳ ಹಂತದಿಂದ ನಾನು ಕೆಲಸ ಮಾಡಿಕೊಂಡು ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ ಯುವ ಅಧ್ಯಕ್ಷನಾಗಿ ಕಾಂಗ್ರೆಸ್ನ ಆಮೇಲೆ ಚುನಾವಣೆಗೆ ನಿಂತ್ಕೊಂಡಾಗ ನಾನು ಬೆಂಗಳೂರಲ್ಲಿ ನಿಂತ್ಕೊಂಡೆ, ಅವನೊಂದು ಹೊಸ ಕ್ಷೇತ್ರದಲ್ಲಿ ನಿಂತ್ಕೊಂಡೆ. ಆದ್ದರಿಂದ ನಮ್ಮ ತಂದೆಯವರ ಹೆಸರು ನನಗೆ ಖಂಡಿತವಾಗಿಯೂ ರಾಜಕೀಯಕ್ಕೆ ಬರೋದಕ್ಕೆ, ಇದರಲ್ಲಿ ಭಾಗವಹಿಸೋದಕ್ಕೆ ಒಂದು ಖಂಡಿತ ಅವಕಾಶ ಆಯಿತು. ಆದರೆ ಅದು ನಂತರ ಬೆಳೆಯೋದಕ್ಕೆ ಭಾಳಷ್ಟು ಶ್ರಮ ಪಡಬೇಕಾಯಿತು, ಭಾಳಷ್ಟು ಹೋರಾಟ ಮಾಡಬೇಕಾಯಿತು. ಯಾವುದೂ ಕೂಡ ನನಗೆ ಸುಲಭವಾಗಿ ಬರಲಿಲ್ಲ. ನನ್ನ ಯಾವುದೇ ಒಂದು ಸ್ಥಾನ ಮಾನ ಹುದ್ದೆಯನ್ನು ತೊಗೊಂಡಿರ್ತಕ್ಕಂಥದ್ದು ನನ್ನ ಶ್ರಮದಿಂದ, ಕೆಲಸದಿಂದ ಮತ್ತು ಸಂಘಟನೆ ಮತ್ತು ಜನರ ಜೊತೆ ಬೆರೆತು ನಾನು ತೊಗೊಂಡಿದ್ದೇನೆ ಹೊರತು ನೇರವಾಗಿ ನನಗೆ ದಿಢೀರಾಗಿ ಏನೂ ಕೂಡ ಬಂದಿಲ್ಲ. ಓಕೆ, ಹಾಗಾದರೆ ದಿನೇಶ್ ಗುಂಡೂರಾವ್ ಅನ್ನೋದಕ್ಕಿಂತ ದಿನೇಶ್ ಅಂತ ಹೇಳಿದ್ರೆ ಹಾಗಾದ್ರೆ ನಿಮಗೆ ಖುಷಿ ಆಗುತ್ತಾ? ಎರಡೂ ನನಗೆ ಖುಷಿ. ಗುಂಡೂರಾವ್ ಅಂತ ಹೇಳಿದ್ರೆ ನನಗೆ ಖುಷಿನೇ. ಯಾಕಂದರೆ ನಮ್ಮ ತಂದೆಯವರು ಅವರಿಂದನೇ ನಾನು ಈ ಒಂದು ಸ್ಥಾನಕ್ಕೆ ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಅವರ ಒಂದು ಸಾಧನೆ, ಅವರ ಕೆಲಸದಿಂದ. ಅದಕ್ಕೆ ದಿನೇಶ್ ಗುಂಡೂರಾವ್ ಅಂತಲೇ ನನಗೆ ಖುಷಿ. ದಿನೇಶು ಗುಂಡೂರಾವ್ ಎರಡೂ ಕಂಬೈನ್ ಆದ್ರೇ ದಿನೇಶ್ ಗುಂಡೂರಾವ್. ಗಾಂಧಿನಗರಕ್ಕೆ ಇವತ್ತು ನಾವು ಕಾಲಿಟ್ರೆ ಅಥವಾ ನೀವೇ ಕಾಲಿಟ್ರೆ ಅಲ್ಲಿರುವಂತಹ ಪರಿಸ್ಥಿತಿ ಬಹುಶಃ ನಿಮ್ಮ ಅರಿವಿಗೆ ಬಂದಿಲ್ಲ ಅನ್ಸತ್ತೆ. ಒಂದು ರೀತಿಯಾದಂತಹ ಅಸಹನೀಯ ವಾತಾವರಣ, ಕ್ರೈಮ್ ರೇಟ್ ಆಗಿರಬಹುದು, ರೋಡಲ್ಲಿ ನಡ್ಕೊಂಡು ಓಡಾಡೋದಕ್ಕಾಗೋದಿಲ್ಲ, ರಸ್ತೆಗಳನ್ನು ನೋಡಿರಬಹುದು. 4 ಸಲ ಜನ ಗೆಲ್ಸಿದ್ದಕ್ಕೆ ನೀವು ಕೊಟ್ಟಿದ್ದೇನೆ ಹಾಗಾದರೆ? ಇಲ್ಲ, ಈಗ ಜನ ಸುಮ್ಮನೆ ನಮ್ಮನ್ನು ಗೆಲ್ಲಿಸೋದಿಲ್ಲ. ನಾವು ಮಾಡಿರ್ತಕ್ಕಂಥ ಕೆಲಸಗಳು, ಅಭಿವೃದ್ಧಿ, ಕಾಮಗಾರಿಗಳು, ಜನರ ಜೊತೆ ಬೆರೆತು ಇವತ್ತು ಕ್ರೈಮ್ ರೇಟ್ ಅಂತ ಹೇಳ್ತೀರಾ. ಕ್ರೈಮ್ ರೇಟ್ ನಮ್ಮಲ್ಲಿ ಅಷ್ಟೊಂದೇನು ಜಾಸ್ತಿ ಏನಿಲ್ಲ. ಮತ್ತು ಗಾಂಧಿನಗರ ಅಂದ್ರೆ ಬೆಂಗಳೂರಲ್ಲಿ ಗಾಂಧಿನಗರ ಅಂದ್ರೆ ಒಳ್ಳೆ ಮಾತಿದೆ ಅಂತ ಒಪ್ಕೊಳಕ್ಕಾಗತ್ತಾ? ನೀವು ನಿಜವಾಗ್ಲೂ ಒಪ್ಕೋತೀರಾ ಅದನ್ನ? ಗಾಂಧಿನಗರ ಅಂದ್ರೆ ಯಾರಾದ್ರೂ ಒಳ್ಳೆ ಜಾಗಪ್ಪ, ತುಂಬಾ ಚೆನ್ನಾಗಿದೆ ಅನ್ನೋ ವಾತಾವರಣ ಇದೆಯಾ? ನೋಡಿ, ನಮ್ಮಲ್ಲಿ ಇರ್ತಕ್ಕಂಥದ್ದು ಹಳೆ ಬೆಂಗಳೂರು ಒಂದು ಕಡೆ, ಚಿಕ್ಕಪೇಟೆ, ಕಾಟನ್ ಪೇಟೆ, ಅಲ್ಲಿ ನಿಮ್ಗೇನು ಹೊಸದಾಗಿ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ನಮ್ಮದೆಲ್ಲ ಕೂಡ ಹೆಚ್ಚಿನ ಈ ಸ್ವತಂತ್ರ ಪಾಳ್ಯ, ಒಕ್ಲಿಕ್ಪುರ, ಶ್ರೀರಾಮ್ಪುರ, ಅಲ್ಲಿರ್ತಕ್ಕಂಥ ವ್ಯವಸ್ಥೆನೇ ಬೇರೆ. ಅಲ್ಲಿ ನಾವು ಅಭಿವೃದ್ಧಿ ಮಾಡೋದಕ್ಕೆ ನಾವು ಬಂದ ಮೇಲೆ ನಾವು ಇದ್ದಂಥ ಪರಿಸ್ಥಿತಿಗೆ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ರಸ್ತೆಗಳಿರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಅಗ್ರಹಾರ, ಇವೆಲ್ಲ ಭಾಳ ಬಡ ಜನರು ಇರ್ತಕ್ಕಂಥ. ಗಾಂಧಿನಗರ ಹೆಸರಿಗೆ ಮಾತ್ರ ನೀವು ಮೆಜೆಸ್ಟಿಕ್ ಅಂತ ನೋಡ್ತೀರಾ. ಅದು ನಮ್ಮ ಏರಿಯಾ ಇರ್ತಕ್ಕಂಥದ್ದು ಎಲ್ಲ ಬಡ ಜನರು, ಕಾರ್ಮಿಕರು, ಸ್ಲಮ್ಗಳು ಮತ್ತು ಹಳೇ ಬೆಂಗಳೂರು. ಅದೇ ಯಾಕೆ ಬದಲಾವಣೆ ಆಗಲಿಲ್ಲ? ಹೈಯೆಸ್ಟ್ ಸ್ಲಮ್ಸ್ ಇವೆ, ರೋಡ್ ನೋಡಿದ್ರೆ ಮೂಗು ಮುಚ್ಕೊಂಡು ಓಡಾಡಬೇಕಾಗಿಲ್ಲ. ಆ ಥರ ಇದೆ. ನಮ್ಮ ರೋಡ್ಗಳು ಚೆನ್ನಾಗಿದೆ. ನೀವು ಒಂದು ಸಲ ಗಾಂಧಿನಗರ ಸುತ್ತ ಬಂದು ಹೆಮ್ಮೆಯಿಂದ MLA, ನಾನು ಈ ಕ್ಷೇತ್ರದ MLA ಅಂತ ಹೇಳ್ಕೊಳಕ್ ಸಾಧ್ಯನಾ ನಿಮ್ಗೆ? ಖಂಡಿತ ನನಗೆ ಸಾಧ್ಯ ಇದೆ. ನಾವು ಬಂದ ಮೇಲೆ ಸ್ಕೂಲ್ಗಳು ಕಟ್ಟಿದ್ದೇವೆ, ನಾವು ಬಂದ ಮೇಲೆ ಪ್ಲೇ ಗ್ರೌಂಡ್ಗಳ ಅಭಿವೃದ್ಧಿ ಮಾಡಿದ್ದೇವೆ, ನಾವು ಬಂದ ಮೇಲೆ ಪಾರ್ಕ್ಗಳ ಅಭಿವೃದ್ಧಿ ಮಾಡಿದ್ದೇವೆ, ನಾವು ಬಂದ ಮೇಲೆ ಜನರಿಗೆ ಹಕ್ಕುಪತ್ರ ಕೊಟ್ಟು. ನಡೆಯಕ್ಕೆ ರಸ್ತೆನೇ ಸರಿಯಾಗಿಲ್ಲ ನಿಮ್ಮ ಗಾಂಧಿನಗರ. ಮೂಲಭೂತವಾಗಿ ಯಾರಿಗೂ ಕೂಡ ಮನೆಗೆ ಪತ್ರಗಳಿಗೆ ಹಕ್ಕೇ ಇರಲಿಲ್ಲ. ಅವ್ರಿಗೆ 2,000 ರೂಪಾಯಿಗೆ ನಾವು ಮಾಡಿಸ್ಕೊಟ್ಟು ಕೃಷ್ಣ ಸರ್ಕಾರ ಇದ್ದಾಗ ಮಲ್ಲೇಶ್ವರ ಮಾರ್ಕೆಟ್ ಎದುರುಗಡೆ ಒಂದು ದೊಡ್ಡ ಸ್ಲಮ್ಮನ್ನೇ ಇದನ್ನು ತೆರವುಗೊಳಿಸಿ ಈಗ ಒಳ್ಳೆ ಕಟ್ಟಡ ಕಟ್ತಾ ಇದ್ದೀವಿ. ಜಕ್ರಾನಕೆರೆಯಲ್ಲಿ ನಮ್ಮ ಜಕ್ರಾನಕೆರೆ ಬಿಡಿ, ಈಗಲೂ ಕೂಡ ಹೈಯೆಸ್ಟ್ ಸ್ಲಮ್ಸ್ ಇವೆ ನಿಮ್ಮದೇ ಕ್ಷೇತ್ರದಲ್ಲಿ. ಅಂದ್ರೆ ಇವತ್ತು ಸ್ಲಮ್ ಅಂತ ನೀವು ಅದನ್ನ ಎಲ್ಲ ಸ್ಲಮ್ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಅದು ಅಭಿವೃದ್ಧಿ ಆಗಿದೆ. ಮತ್ತು ಸ್ಲಮ್ಗಳನ್ನು ನಾವು ತೆರವುಗೊಳಿಸಿ ಅವ್ರಿಗೆ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಆಗೋದಿಲ್ಲ, ಜನ ಒಪ್ಪೋದಿಲ್ಲ. ಅದು ಇರೋ ಮನೆಗಳನ್ನೇ ಈಗ ನಾವು ಕಟ್ಟಿಸ್ತಾ ಇದ್ದೀವಿ. ಇರೋ ಮನೆಗಳನ್ನೇ ಈಗ ಸಾಕಷ್ಟು ನಾವು ಅಭಿವೃದ್ಧಿ ಮಾಡಿದ್ದೇವೆ. ರಸ್ತೆಗಳ ವಿಚಾರ ತಾವು ಹೇಳ್ತೀರಾ, ರಸ್ತೆಗಳು ಈಗ ಆ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ಬೆಂಗಳೂರಲ್ಲೇ ರಸ್ತೆಗಳು ಹಾಳಾಗಿದೆ. ನಮ್ಮ ಕ್ಷೇತ್ರ ಒಂದೇ ಅಲ್ಲ, ಅನೇಕ ಕಡೆ ಹಾಳಾಗಿದೆ. ಬಹುಶಃ ನನಗೆ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ನಿಸ್ತಾ ಇದೆ. ನೀವು ಆ ಥರ ಹೇಳಿದ್ರೆ ನಾನು ಹೇಳಿ 16 ವರ್ಷ ನಾನು MLA ಆಗಿ ಆ ಕ್ಷೇತ್ರದಿಂದ ತಿಳ್ಕೊಂಡು ಅಂತ ಹೇಳ್ಬಿಟ್ರೆ ನಾನು ಏನಂತ ಉತ್ತರ ಕೊಡಬೇಕು ಅದಕ್ಕೆ? ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.